ಶ್ರೀ ಮಹಾಗಣಾಧಿಪತಯೇ ನಮಃ. ಗುರುಭ್ಯೋ ನಮಃ. ನಮಸ್ಕಾರ. ನಾವು ವರ್ಷ ಭವಿಷ್ಯವನ್ನು ನೋಡ್ತಾ ಇದ್ವಿ. ಬೇರೆ ಬೇರೆ ರಾಶಿಗಳಿಗೆ ಈ ವರ್ಷ ಹೇಗಿದೆ, 2026 ಹೇಗಿದೆ ಅಂತ ಈ ವಿಡಿಯೋದಲ್ಲಿ ನಾನು ತುಲಾ ರಾಶಿಯವರಿಗೆ ಈ ವರ್ಷದ ಒಂದು ಭವಿಷ್ಯ ಹೇಗಿದೆ, ಯಾವೆಲ್ಲ ವಿಚಾರಗಳು ನಡೀಬಹುದು, ನಿಮ್ಮ ಹಣಕಾಸಿನ ವಿಚಾರದಲ್ಲಿ ಯಾವ ಬದಲಾವಣೆ ಆಗಬಹುದು, ಕುಟುಂಬದಲ್ಲಿ ಯಾವ ಬದಲಾವಣೆ ಆಗಬಹುದು, ನಿಮ್ಮ ರಿಲೇಷನ್ಶಿಪ್ ಇರಬಹುದು, ಅಥವಾ ನಿಮ್ಮ ಜೀವನದ ಎಷ್ಟೋ ವಿಚಾರಗಳನ್ನು ಕವರ್ ಮಾಡಿ ಒಂದು ಗ್ರಹ ಸಂಚಾರಗಳನ್ನು ಆಧಾರವಾಗಿಟ್ಟುಕೊಂಡು ನಾನು ಮತ್ತೆ ಇದು ಈ ವರ್ಷ ನಡೆಯುವಂತಹ ಗ್ರಹಣಗಳು, ಎಕ್ಲಿಪ್ಸ್ ಅಂತ ಏನು ಹೇಳ್ತೀವಿ, ಅವುಗಳ ಮೇಲೆ ಕೂಡ ನಾನು ಆಧಾರವಾಗಿಟ್ಕೊಂಡು ಒಂದಷ್ಟು ಫಲಗಳನ್ನು ಹೇಳ್ತಾ ಹೋಗ್ತೀನಿ. ನಿಮಗೆ ಈ ವಿಡಿಯೋವನ್ನು ನೋಡಿ ಇದು ಸರಿ ಅಂತ ಅನಿಸಿದಲ್ಲಿ ಕೆಳಗಡೆ ಕಮೆಂಟ್ ಮಾಡಿ. ನಾನು ತುಲಾ ರಾಶಿಯ ಭವಿಷ್ಯವನ್ನು ಪ್ರಾರಂಭ ಮಾಡ್ತೇನೆ. ಬನ್ನಿ ನೋಡೋಣ ಹೇಗಿದೆ ಅಂತ. ಮುಖ್ಯವಾಗಿ ಪರ್ಸನಾಲಿಟಿ ರೀಬಿಲ್ಡ್ ಆಗಬೇಕು ನಿಮ್ಮದು ಈ ವರ್ಷ. ಹೆಲ್ತ್ ಮತ್ತು ಡೈಲಿ ರುಟೀನ್ನ ರೀಸ್ಟ್ರಕ್ಚರ್ ಮಾಡ್ಕೊಳ್ಬೇಕಾಗತ್ತೆ. ಮತ್ತು ಫಾರಿನ್ ವಿಚಾರವಾಗಿ ಮತ್ತು ಸ್ಪಿರಿಚುವಲ್ ವಿಚಾರವಾಗಿ ಒಂದಷ್ಟು ಬದಲಾವಣೆಗಳಾಗ್ತವೆ. ಮೇಜರ್ ಸಕ್ಸಸ್ ಬರುವಂಥದ್ದು ಜೂನ್ ನಂತರ ಅಂತ ಜನರಲ್ ಆಗಿ ಹೇಳ್ಬೋದು. ಇನ್ನು ಗುರುವಿನ ಆಧಾರವಾಗಿಟ್ಕೊಂಡು ನಾವು ಜಾನ್ವರಿಯಿಂದ ಜೂನ್ ತಿಂಗಳವರೆಗೆ ಹೇಗಿದೆ ಅನ್ನೋದು ನೋಡೋದಾದರೆ, ಈ ಸಮಯದಲ್ಲಿ ಒಂದು ತುಂಬ ಆಸ್ಪಿಷಿಯಸ್ ಆದಂತಹ ಶುಭ ಫಲಗಳನ್ನು ಪಡ್ಕೊಳ್ಳುವಂತಹ, ಪಾಸಿಟಿವ್ ಎಫೆಕ್ಟ್ಸ್ ಇರುವಂತಹ, ಮತ್ತು ಫಾರ್ಚೂನ್ ಜಾಸ್ತಿ ಆಗುವಂತಹ, ಅಂದರೆ ಲಕ್ ಜಾಸ್ತಿ ಆಗುವಂತಹ, ಹಾಗೆಯೇ ಫಾರಿನ್ ಎಜುಕೇಷನ್ಗೆ ಅವಕಾಶ ಇರುವಂತಹ ಸಮಯ ಇದು. ನಿಮ್ಮ ಗೈಡ್ ಅಥವಾ ನಿಮ್ಮ ಒಬ್ಬ ಮೆಂಟರ್ ಅಂತ ಏನಿರ್ತಾರೆ ಅವರ ಒಂದು ಬ್ಲೆಸ್ಸಿಂಗ್ಸ್ ನಿಮಗೆ ಈ ಸಮಯದಲ್ಲಿ ಇರುತ್ತೆ. ಹಾಗೆಯೇ ನಿಮ್ಮ ತಂದೆಯ ಒಂದು ಸಪೋರ್ಟ್ ಈ ಸಮಯದಲ್ಲಿ ನೀವು ಮಾಡುವಂಥ ಕೆಲಸಕ್ಕೆ ಇರುತ್ತೆ. ಚಾಲೆಂಜ್ ಏನಪ್ಪ ಅಂದರೆ ಓವರ್ ಕಾನ್ಫಿಡೆಂಟ್ ಆಗಿರ್ತೀರ. ಇದರಿಂದ ಕೆಲವು ಪ್ರಾಬ್ಲಮ್ಗಳು ಬರೋದಕ್ಕೆ ಅವಕಾಶ ಇರುತ್ತೆ ಅಂತ ಹೇಳಬಹುದು. ಸೊ ಇನ್ನು ಜೂನ್ 2 ಆದ ನಂತರ, 2026 ಜೂನ್ ಆದ ನಂತರ ಗುರು ತನ್ನ ಸ್ಥಾನವನ್ನು ಬದಲಾವಣೆ ಮಾಡ್ತಾನೆ. ಆ ಸಮಯದಲ್ಲಿ ಸ್ವಲ್ಪ ಕೆರಿಯರ್ಗೆ ರಿಲೇಟೆಡ್ ಅಂತ ಸ್ಟ್ರಗಲ್ಗಳು ಬರ್ತವೆ. ಮತ್ತು ಆ ಸ್ಟ್ರಗಲ್ಗಳನ್ನು ನೀವು ಓವರ್ಕಮ್ ಮಾಡಿದ್ರೆ ಪ್ರಮೋಷನ್ ಸಿಗುತ್ತೆ, ಜಾಬ್ ಆಪರ್ಚುನಿಟೀಸ್ ಬರುತ್ತೆ, ತುಂಬ ಕಷ್ಟಪಟ್ಟು ಓದಬೇಕಾಗತ್ತೆ, ಲೀಡರ್ಶಿಪ್ ಆಪರ್ಚುನಿಟಿಗಳು ಬರ್ತವೆ, ಕಷ್ಟಪಟ್ಟು ನೀವು ಅದನ್ನು ಪಡ್ಕೊಳ್ಬೇಕಾಗತ್ತೆ. ಗೌರ್ಮೆಂಟ್ ಇನ್ಫ್ಲೂಯೆನ್ಸ್ ಇರುತ್ತೆ, ಗೌರ್ಮೆಂಟ್ ಜಾಬ್ಗೆ ಟ್ರೈ ಮಾಡಿದ್ರೆ ಸಿಗೋದಕ್ಕೆ ಅವಕಾಶ ಇರುತ್ತೆ, ಬಿಸ್ನೆಸ್ ಎಕ್ಸ್ಪ್ಯಾನ್ಷನ್ ಆಗೋದಕ್ಕೆ ಅವಕಾಶ ಇರುತ್ತೆ. ಬಂದಂತಹ ಆಪರ್ಚುನಿಟಿನ ಗ್ರ್ಯಾಬ್ ಮಾಡ್ಕೊಳ್ಬೇಕಾಗತ್ತೆ ಈ ಸಮಯದಲ್ಲಿ ಅಂತ ಹೇಳ್ಬೋದು. ಇನ್ನು ಶನಿ, ಸ್ಯಾಟರ್ನ್ ಟ್ರಾನ್ಸಿಟ್ ಮೀನ ರಾಶಿಯಲ್ಲೇ 6ನೇ ಮನೆಯಲ್ಲಿ ಇರುವಂಥದ್ದು ತುಂಬ ಪವರ್ಫುಲ್ ಆದಂತಹ ಮನೆ ಇದು. ಡಿಸಿಪ್ಲಿನ್ ಈ ಸಮಯದಲ್ಲಿ ತುಂಬ ಮುಖ್ಯ. ಪಾಸಿಟಿವ್ ಎಫೆಕ್ಟು, ನಿಮ್ಮ ಶತ್ರುಗಳ ಮೇಲೆ ಜಯವನ್ನು ಹೊಂದುತ್ತೀರಾ. ಮತ್ತು ಹೆಲ್ತ್ ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ಡಿಸಿಪ್ಲಿನ್ ನಿಮಗೆ ಜಾಸ್ತಿ ಆಗೋದಕ್ಕೆ ಅವಕಾಶ ಇರುತ್ತೆ ಅಂತ ಹೇಳ್ಬೋದು. ಆದರೆ ಹಾರ್ಡ್ ವರ್ಕ್ ನಿಮ್ಮನ್ನು ಇಲ್ಲಿ ಕೈ ಹಿಡಿಯೋದಕ್ಕೆ ಅವಕಾಶ ಇರುತ್ತೆ. ಇನ್ನು ಚಾಲೆಂಜ್ ಏನು ಬರ್ಬೋದು ಅಂತ ಹೇಳಿದ್ರೆ, ಡೈಲಿ ರುಟೀನ್ ಏನಿದೆ ಅದೊಂಥರ ಪ್ರೆಷರ್ ಜಾಸ್ತಿ ಆಗಿರುತ್ತೆ ಅಂತ. ಸ್ಟ್ರೆಸ್ಫುಲ್ ಆದಂತಹ ಡೈಲಿ ರುಟೀನ್ ನಿಮಗೆ ಇರೋದಕ್ಕೆ ಅವಕಾಶ ಇರುತ್ತೆ. ಇನ್ನು ಮಾರ್ಚ್ ಏಪ್ರಿಲ್ ನಡುವೆ ಸ್ವಲ್ಪ ಎನರ್ಜಿ ಲೋ ಆಗೋದಕ್ಕೆ ಅವಕಾಶ ಇರುತ್ತೆ, ಶನಿ ವಕ್ರತ್ವವನ್ನು ಹೊಂದಿದಾಗ ಅಂತ ಹೇಳ್ಬಿಟ್ಟು. ಇನ್ನು ರಾಹುಕೇತುಗಳ ಒಂದು ಟ್ರಾನ್ಸಿಟ್, ಸ್ಥಾನ ಬದಲಾವಣೆ ಅನ್ನುವಂಥದ್ದು ಜಾನ್ವರಿಯಿಂದ ಡಿಸೆಂಬರ್ 5ರವರೆಗೂ ಆಲ್ಮೋಸ್ಟ್ ಫುಲ್ ಇಯರ್ ಏನು ಹೇಳ್ತೀವಿ ಅದು ನಮಗೆ ಕುಂಭರಾಶಿ ಮತ್ತು ಸಿಂಹರಾಶಿಯಲ್ಲಿ ಇರುವಂಥ ಸಮಯ. 5ನೇ ಮನೆಯಲ್ಲಿರುವಂಥ ರಾಹು ಸ್ಟ್ರಾಂಗ್ ಒಂದು ಅಟ್ರಾಕ್ಷನ್ ಟುವರ್ಡ್ಸ್ ಯುವರ್ ಲವ್ ಅಂತ ಏನು ಹೇಳ್ತೀವಿ ಅದನ್ನು ಕೊಡೋದಕ್ಕೆ ಅವಕಾಶ ಇರುತ್ತೆ. ಮಕ್ಕಳ ರಿಲೇಟೆಡ್ ಆದಂತಹ ಚಾಲೆಂಜ್ನ ಕೊಡೋದಕ್ಕೆ, ಸಂತಾನೋತ್ಪತ್ತಿಗೆ ಅಂತ ಪ್ರಯತ್ನ ಪಡ್ತಾ ಇರೋರಿಗೆ ತೊಂದರೆಗಳು ಬರಬಹುದು. ಟ್ರೀಟ್ಮೆಂಟ್ ತೊಗೊಂಡೇ ನೀವು ಮುಂದಿನ ಹೆಜ್ಜೆಯನ್ನು ಇಡಬೇಕಾಗತ್ತೆ ಅಂತ ಹೇಳ್ಬೋದು. 11ನೇ ಮನೆಯಲ್ಲಿರುವಂಥ ಒಂದು ಕೇತು ಬಂದು ಒಂಥರ ಸೋಷಿಯಲ್ ಲೈಫ್ನಲ್ಲಿ ನಿಮ್ಮನ್ನು ಕಟ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ಹಳೆ ಫ್ರೆಂಡ್ಸ್ ಬರ್ತಾರೆ, ತುಂಬ ಕ್ಲೋಸ್ ಆಗ್ತಾರೆ, ಅವ್ರಿಗಿಂದ ನೀವು ಚೀಟಿಂಗ್ನ ಅನುಭವಿಸೋದಕ್ಕೆ ಅವಕಾಶ ಇರುತ್ತೆ. ಅಣ್ಣನ ಜೊತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೋದಕ್ಕೆ ಅವಕಾಶ ಇರುತ್ತೆ. ಇನ್ನು ಡಿಸೆಂಬರ್ ನಂತರ ರಾಹುಕೇತುಗಳು ಸ್ಥಾನವನ್ನು ಬದಲಾವಣೆ ಆಗ್ತಾರೆ. ಆ ಟೈಮಲ್ಲಿ 4ನೇ ಮನೆಗೆ ಬರುವಂತಹ ರಾಹು ಮನೆಯನ್ನು ಸ್ಥಾನ ಬದಲಾವಣೆ ಮಾಡುವಂಥದ್ದು, ಪ್ರಾಪರ್ಟಿ ಪರ್ಚೇಸ್ ಮಾಡ್ಕೊಳ್ಳೋದಕ್ಕೆ ಒಳ್ಳೆಯದು. ವೆಹಿಕಲ್ ಚೇಂಜ್ ಮಾಡಬೇಕು ಅಂತಿದ್ರೆ ಮಾಡಿ. ತಾಯಿಯ ಆರೋಗ್ಯದ ಕಡೆಗೆ ಹೆಚ್ಚು ಗಮನ ಕೊಡಬೇಕಾಗತ್ತೆ. ಮತ್ತು ನಿಮಗೆ ಒಂದು ಆಸೆ ಜಾಸ್ತಿ ಆಗುತ್ತೆ, ಡಿಸೈರ್ಸ್ ಜಾಸ್ತಿ ಆಗುತ್ತೆ ಈ ಸಮಯದಲ್ಲಿ ಅಂತ ಹೇಳ್ಬೋದು. 10ನೇ ಮನೆಗೆ ಬರುವಂತಹ ಕೇತು ಬಂದು ಡಿಸೆಂಬರ್ ನಂತರ ಉದ್ಯೋಗದಲ್ಲಿ ತುಂಬ ಡಿಸ್ಟರ್ಬೆನ್ಸ್ನ ಕೊಡೋದಕ್ಕೆ ಅವಕಾಶ ಇರುತ್ತೆ. ತುಂಬ ಕಷ್ಟಪಟ್ಟು ಉದ್ಯೋಗವನ್ನು ಉಳಿಸ್ಕೊಂಡು ಮುಂದೆ ಹೋಗೋದಕ್ಕೆ ಅವಕಾಶ ಇರುವಂತಹ ಸಮಯ. ಜಾನ್ವರಿ ತಿಂಗಳಲ್ಲಿ 4ನೇ ತಾರೀಕು ಆಗುವಂತಹ ಒಂದು ಎಕ್ಲಿಪ್ಸ್ನಿಂದ ಸ್ವಲ್ಪ ವರ್ಕ್ ಪ್ರೆಷರ್ ಜಾಸ್ತಿ ಆಗ್ಬೋದು. ಅದಾದ ನಂತರ ಬರುವಂತಹ 14ನೇ ತಾರೀಕು ಫೆಬ್ರವರಿ ಬರುವಂಥದ್ದು ನಿಮ್ಮ ಮಕ್ಕಳ ರಿಲೇಟೆಡ್ ಆದಂತಹ ಸ್ಟ್ರೆಸ್ನ ಕೊಡೋದಕ್ಕೆ ಅವಕಾಶ ಇರುತ್ತೆ. ಕ್ರಿಯೇಟಿವಿಟಿ ಸ್ವಲ್ಪ
ಸ್ವಲ್ಪ ಕಡಿಮೆ ಆಗಬಹುದು, ರಿಸ್ಕ್ ತೊಗೊಳ್ಳೋದನ್ನ ಅವಾಯ್ಡ್ ಮಾಡಬೇಕಾಗತ್ತೆ ಈ ಸಮಯದಲ್ಲಿ ಅಂತ ಹೇಳಬೇಕಾಗತ್ತೆ. ಇನ್ನು 3ನೇ ತಾರೀಕು ಮೇ 1 ಲೂನಾರ್ ಎಕ್ಲಿಪ್ಸ್ ಇದೆ, ಅದು ಚಂದ್ರಗ್ರಹಣ. ಅಲ್ಲಿ ಬಂದು ಸ್ಲೀಪ್ ಇಶ್ಯೂಸ್, ಮಲ್ಗೋದಕ್ಕೆ ತೊಂದರೆ ಆಗ್ತಿರುತ್ತೆ, ಒಂಥರ ಯಾರಿಗೂ ಗೊತ್ತಿಲ್ಲದೆ ಇರೋಂತಹ ಭಯ ನಿಮಗೆ ಜಾಸ್ತಿ ಆಗುತ್ತೆ, ಎಮೋಷ್ನಲಿ ನೀವು ಸ್ವಲ್ಪ ವೀಕ್ ಆಗಿರ್ತೀರ ಆ ಸಮಯದಲ್ಲಿ, ಹಾಗೆಯೇ ಎಕ್ಸ್ಪೆನ್ಸಸ್ ಜಾಸ್ತಿ ಆಗೋದಕ್ಕೆ ಅವಕಾಶ ಇರುತ್ತೆ ಈ ಗ್ರಹಣದಿಂದ ಅಂತ ಹೇಳ್ಬೋದು. ಇನ್ನು 12ನೇ ತಾರೀಕು ಆಗಸ್ಟ್ ತಿಂಗಳಲ್ಲಿ ಬರ್ತಾ ಇರುವಂತಹ ಸೂರ್ಯಗ್ರಹಣ, ಸೋಲಾರ್ ಎಕ್ಲಿಪ್ಸ್ ಏನು ಹೇಳ್ತೀವಿ, ಅದು ಬಂದು ಫ್ರೆಂಡ್ ಸರ್ಕಲ್ ನಿಮಗೆ ಚೇಂಜ್ ಆಗೋದಕ್ಕೆ ಅವಕಾಶ ಇರುತ್ತೆ, ಮತ್ತು ಫೇಕ್ ಫ್ರೆಂಡ್ಸ್ ಬರೋದಕ್ಕೆ ಅವಕಾಶ ಇರುತ್ತೆ ಈ ಸಮಯದಲ್ಲಿ. ಅದರಿಂದ ಮೋಸ ಆಗ್ತೀರಾ, ನಿಮ್ಮ ಆಸೆಗಳನ್ನು ನೀವು ಹಿಂತೆಗೆದುಕೋತೀರ, ಇಲ್ಲ ಇದಾಗಲ್ಲ, ನಾನು ಆಸೆ ಪಟ್ಟಿದ್ದು ತಪ್ಪಾಯಿತು ಅಂತ ನಿಮಗೆ ರಿಯಲೈಸ್ ಆಗಿ ನೀವು ಹಿಂದಕ್ಕೆ ಹೋಗ್ಬಿಡ್ಬೋದು ಅಂತ. 28ನೇ ತಾರೀಕು ಮತ್ತೊಂದು ಚಂದ್ರಗ್ರಹಣ ಇದೆ ಆಗಸ್ಟ್ ತಿಂಗಳಲ್ಲಿ, ಅದು ಬಂದು ಹೆಲ್ತ್ ಒಂದು ಪ್ರಾಬ್ಲಮ್ನ ಕೊಡೋದಕ್ಕೆ ಅವಕಾಶ ಇರುತ್ತೆ, ಜಾಬ್ ರೊಟೀನ್ ಚೇಂಜ್ ಆಗೋದಕ್ಕೆ ಅವಕಾಶ ಇರುತ್ತೆ. ಅಂದರೆ ನೀವೀಗ ಮನೇಲಿ ಕೂತ್ಕೊಂಡು ಕೆಲಸ ಮಾಡ್ತಿದ್ದೀರಾ ಅಂದರೆ ಆಫೀಸ್ಗೆ ಹೋಗ್ಬೇಕಾಗಿ ಬರ್ಬೋದು, ಅಥವಾ ಆಫೀಸ್ಗೆ ಹೋಗ್ತಿದ್ದೀರಾ ಅಂದರೆ ವರ್ಕ್ ಫ್ರಮ್ ಹೋಮ್ ಆಪ್ಷನ್ ಸಿಗ್ಬಹುದು ಅಂತ ಹೇಳ್ಬೋದು. ಇನ್ನು ಯಾವ ರೀತಿಯ ಒಂದು ಕೆರಿಯರ್ ವಿಚಾರದಲ್ಲಿ ನಾವು ಯಾವ ರೀತಿಯ ಒಂದು ಇದನ್ನ ಡಿಫ್ರೆನ್ಸ್ನ ನೋಡ್ಬೋದು ಅಂದರೆ, ಜಾನ್ವರಿಯಿಂದ ಜೂನ್ವರೆಗೆ ಒಳ್ಳೆ ಸಮಯ, ಗುಡ್ ಫಾರ್ಚೂನ್ ಇರುವಂಥ ಸಮಯ, ಒಳ್ಳೆ ಲಕ್ ಇರುವಂಥ ಸಮಯ, ಮೆಂಟರ್ಸ್ನ ನಾವಾಗಲೇ ಹೇಳಿದಾಗೆ ನಿಮಗೆ ಸಪೋರ್ಟ್ ಸಿಗುತ್ತೆ, ಹಾಗೆಯೇ ಕೆರಿಯರ್ ಹೊಸದಾಗಿ ಬಿಲ್ಡ್ ಮಾಡ್ಕೊಳ್ಳೋದಕ್ಕೆ ಕೂಡ ಅವಕಾಶ ಇರುತ್ತೆ. ಇನ್ನು ಜೂನಿಂದ ಡಿಸೆಂಬರ್ವರೆಗೆ ಪ್ರಮೋಷನ್ ದೊರೆಯೋದು, ನ್ಯೂ ಜಾಬ್ ಆಪರ್ಚುನಿಟೀಸ್ ಬರೋದು, ಹಾಗೆಯೇ ರೀಕನೆಕ್ಟ್ ಆಗ್ತೀರಾ ಫ್ರೆಂಡ್ಸ್ ಜೊತೆಗೆ, ಅಥವಾ ನಿಮ್ಮ ವರ್ಕ್ ಪ್ಲೇಸಲ್ಲಿ ರೀಕನೆಕ್ಟ್ ಆಗ್ತೀರಾ, ಹೈ ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಆಗುತ್ತೆ ನಿಮ್ಮ ಮೇಲೆ, ಬಿಸ್ನೆಸ್ ಡೀಲ್ಸ್ ಬರುತ್ತೆ ಹೊಸದು. ಇದು ಒಳ್ಳೆ ಪರ್ಫೆಕ್ಟ್ ಇಯರ್ ಅಂತ ಹೇಳ್ಬೋದು ಇದರ ವಿಚಾರದಲ್ಲಿ. ನಿಮ್ಮ ಕುಟುಂಬದಲ್ಲಿ ನಿಮ್ಮ ಈಗೋನ ಸ್ವಲ್ಪ ಕಡಿಮೆ ಮಾಡ್ಕೊಳ್ಬೇಕಾಗುತ್ತೆ, ಬೆಸ್ಟ್ ಫ್ರೆಂಡ್ಸ್ ಜೊತೆಗೆ ಸ್ವಲ್ಪ ಕಡಿಮೆ ಮಾಡ್ಕೋಬೇಕಾಗುತ್ತೆ. ಇನ್ನು ಲಾ ಫೀಲ್ಡು, ಮೀಡಿಯಾ ಫೀಲ್ಡಲ್ಲಿ ಇರುವಂಥವ್ರು, ಹಾಗೆಯೇ ಡಿಸೈನಿಂಗ್ ಫೀಲ್ಡ್ನಲ್ಲಿರುವಂಥವ್ರು, ಲೀಡರ್ಶಿಪ್ ರೋಲ್ನಲ್ಲಿರುವಂಥವ್ರು, ಇಂಟರ್ನ್ಯಾಷನಲ್ ಜಾಬ್ಸ್ನ ಮಾಡುವಂಥವ್ರು, ಕೋಚಿಂಗು, ಟೀಚಿಂಗು, ಕಾರ್ಪೊರೇಟ್ ಮ್ಯಾನೇಜ್ಮೆಂಟು, ಈ ಥರದ ಕೆಲಸದಲ್ಲಿ ಇರೋರಿಗೆ ಇದು ಶುಭ ಫಲಗಳನ್ನು ತಂದುಕೊಡುವಂಥ ವರ್ಷ ಅಂತ ಹೇಳ್ಬೋದು. ಇನ್ನು ಫೈನಾನ್ಷಿಯಲ್ ಪ್ರೆಡಿಕ್ಷನ್ಸ್ ಅಂತ ಬಂದಾಗ, ಜಾನ್ವರಿಯಿಂದ ಜೂನ್ವರೆಗೆ ಒಂದು ಲಕ್ ಚೆನ್ನಾಗಿರುತ್ತೆ, ಟ್ರಾವೆಲ್ ಎಕ್ಸ್ಪೆನ್ಸಸ್ ಸ್ವಲ್ಪ ಜಾಸ್ತಿ ಆಗಬಹುದು, ಹಾಗೆಯೇ ಲಾಂಗ್ ಟೈಮ್ ಇನ್ವೆಸ್ಟ್ಮೆಂಟ್ಸ್ನ ಗ್ರೋತ್ನ ಕಾಣೋದಕ್ಕೆ ಅವಕಾಶ ಇರುತ್ತೆ. ಇನ್ನು ಜೂನಿಂದ ಡಿಸೆಂಬರ್ವರೆಗೆ ಮೇಜರ್ ಫೈನಾನ್ಷಿಯಲ್ ಸಕ್ಸಸ್, ಇದು ಈ ವರ್ಷ ಶುಭ ಫಲಗಳನ್ನು ತಂದುಕೊಡುತ್ತೆ ಅಂತಲೇ ನಾನಿಲ್ಲಿ ಹೇಳೋದಕ್ಕೆ. ಬಿಸ್ನೆಸ್ ಪ್ರಾಫಿಟಬಲ್ ಆಗಿರುತ್ತೆ, ಇನ್ಕಮ್ ಸೋರ್ಸ್ ಜಾಸ್ತಿ ಆಗುತ್ತೆ, ಎರಡೆರಡು ಇನ್ಕಮ್ ಬರೋದಕ್ಕೆ ಅವಕಾಶ ಇರುತ್ತೆ ತುಲಾ ರಾಶಿಯವ್ರಿಗೆ ಅಂತ ಹೇಳ್ಬೋದು. ಇನ್ನು ಡಿಸೆಂಬರ್ ನಂತರ ನೀವು ಪ್ರಾಪರ್ಟಿ ಮೇಲೆ ಏನಾದರೂ ಇನ್ವೆಸ್ಟ್ ಮಾಡಬೇಕು ಅಂತಿದ್ರೆ ಡಿಸೆಂಬರ್ ಸಮಯದಲ್ಲಿ ಮಾಡೋದು ಒಳ್ಳೆಯದು ಅಂತ. ಇನ್ನು ಲವ್ ಮತ್ತು ಮ್ಯಾರೇಜ್ ವಿಚಾರದ ಪ್ರೆಡಿಕ್ಷನ್ಸ್ ಅಂತ ಬಂದಾಗ, ತುಲಾ ರಾಶಿಯವರಿಗೆ ತುಂಬ ಸ್ಟ್ರಾಂಗ್ ಆದಂತಹ ಅಟ್ರಾಕ್ಷನ್ ಈ ಸಮಯದಲ್ಲಿ ಜಾಸ್ತಿ ಇರುತ್ತೆ, ಲವ್ ಅಫೇರ್ಗಳು ಸಡನ್ನಾಗಿ ಚೇಂಜ್ ಆಗಿಬಿಡ್ಬಹುದು, ಒಂಥರ ಫೀಲಿಂಗ್ಸ್ ಜಾಸ್ತಿ ಕೊಡ್ತಾನೆ ರಾಹು ಯಾವಾಗಲೂ. ನಿಮ್ಮ ಅಪೋಸಿಟ್ ಪಾರ್ಟ್ನರ್ ಯಾರು ಇರ್ತಾರೆ ಅವ್ರ ಮೇಲೆ ತುಂಬ ಫೀಲಿಂಗ್ಸ್ ಜಾಸ್ತಿ ಬರೋದಕ್ಕೆ ಅವಕಾಶ ಇರುತ್ತೆ, ನೀವು ಅದನ್ನು ಕೆಲವು ಸಾರಿ ಕಂಟ್ರೋಲ್ ಮಾಡಬೇಕಾಗತ್ತೆ. ಹಾಗೆಯೇ ಕಮ್ಯುನಿಕೇಷನ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ, ಈಗೋನ ಕಂಟ್ರೋಲ್ ಮಾಡಿಕೊಂಡು ಈಗೋ ಇಶ್ಯೂಸ್ ಬರೋದಕ್ಕೆ ಲವ್ ಲೈಫಲ್ಲಿ ಅವಕಾಶ ಇರುತ್ತೆ, ಅಥವಾ ನಿಮ್ಮ ಕುಟುಂಬದಲ್ಲಿ ಕೂಡ ಅವಕಾಶ ಇರುತ್ತೆ ಅಂತ ಹೇಳ್ಬೋದು. ಇದಾಗಿತ್ತು ತುಲಾ ರಾಶಿಯವರ ಈ ವರ್ಷದ ವರ್ಷ ಭವಿಷ್ಯ. ನಾನು ಎಲ್ಲ ರಾಶಿಗಳವರಿಗೆ ಮತ್ತೆ ಕೊನೆಯಲ್ಲಿ ಅಂದರೆ ಇನ್ನೊಂದು ವಿಡಿಯೋನ ಮಾಡಿ ಯಾವ್ಯಾವ ರಾಶಿಯವರು ಯಾವ ರೀತಿಯ ಒಂದು ಪರಿಹಾರಗಳನ್ನು ಮಾಡಿಕೊಳ್ಬೇಕು ಅಂತ ಹೇಳ್ತೇನೆ. ಹಾಗಾಗಿ ನನ್ನ ಮುಂದಿನ ವಿಡಿಯೋಗಳಿಗಾಗಿ ನೀವು ಕಾಯ್ತಾ ಇರ್ತೀರಾ ಅಂತ ಭಾವಿಸ್ತೀನಿ. ನಮಸ್ಕಾರ.